ಬಂಧುಗಳೇ, ಇಲ್ಲಿ ಒಂದು ಒಂದು ನಮ್ಮ ಹಳೆಯ ದೇವಸ್ಥಾನದ ಒಂದು ಶಾಂತಿಗಾಗಿ ಸುತ್ತಾಡೋಣ ಅಂತ ಬಂದೆ. ಇಲ್ಲಿ ನಮ್ಮ ಗೋಮಾತೆ ಹಸು ಮೇಯ್ತಾ ಇದ್ದಿತ್ತು. ಹಾಗೆ ನೋಡ್ತಾ ಇದ್ದರೆ ಬಹಳ ವಿಶಿಷ್ಟವಾದ ಒಂದು ಪಕ್ಷಿ ನೋಡಿ, ಕಾಣಿಸ್ತಾ ಇದೆಯಾ? ದೇವಸ್ಥಾನದ ಗೋಡೆಗೆ ಆತುಕೊಂಡು ಇದರ ಕೊಕ್ಕು ನೋಡಿ ಆ ಕಡೆ ತಿರ್ಕೊಂಡೋಗಿದೆ. ಇದರ ಕೊಕ್ಕು ನೋಡಿ ಎಷ್ಟು ಇದಾಗಿದೆ. ನಮ್ಮಿಂದ ದೂರ ಹೋಗ್ತಾ ಇದೆ ಇದು. ಹಾಂ, ನೋಡಿ ಇದರ ಕೊಕ್ಕು ಹೇಗಿದೆ. ಭೂಮಿಯನ್ನು ಬಗೆದು ಏನಾದರೂ ತಿನ್ನೋಕ್ಕೆ, ಕೀಟಗಳನ್ನ ಹುಡುಕೋಕ್ಕೆ ಅನುಕೂಲ ಆಗುವ ಹಾಗೆ ನೋಡಿ. ಬಹಳ ವಿಶಿಷ್ಟ ಪಕ್ಷಿ. ಈ ಹಸು ನಮ್ಮೆಡೆಗೆ ಬರ್ತಾ ಇದೆ, ಅಥವಾ ಅದಕ್ಕೆ ನಾನು ಅಡ್ಡ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ. ಆಯಿತು, ತಿನ್ನಮ್ಮ. ನಾವು ಪಕ್ಷಿ ನೋಡೋಕೆ ಬಂದಿದ್ದೀವಿ. ಬರ್ಡ್ ವಾಚಿಂಗ್ ನೋಡಿ. ಇವೆಲ್ಲ ಜೈಜಾಂಟಿಕ್ ಪಕ್ಷಿಯ ವಿಕಾಸದ ಹಾದಿಯಲ್ಲಿ ಯಾವಾಗಲೂ ಇವು ವಿಕಾಸವು ಬೇರೆಯ ಹಾದಿಯನ್ನು ಹಿಡಿದಾಗ, ಚಿಕ್ಕ ಚಿಕ್ಕ ಪಕ್ಷಿಗಳಾಗಿ ಎವಾಲ್ವ್ ಆದಾಗ ಇವು ಹಾಗೆ ಉಳ್ಕೊಂಡ್ಬಿಟ್ಟಿವೆ. ಒಂದು ನವಿಲು ಮತ್ತು ಒಂದು ಇದು ಬರುತ್ತೆ, ಮಂಗಟ್ಟೆ ಪಕ್ಷಿ, ಹಾರ್ನ್ಬಿಲ್ ಪಕ್ಷಿ ಅದು. ಇವೆಲ್ಲ ತಮಗೆ ತಾವೇ ಭಾರವಾಗಿವೆ. ಫ್ಲೆಮಿಂಗೋ, ಕೊಕ್ಕರೆ ಇದ್ದಿದ್ರಲ್ಲಿ ಪರವಾಗಿಲ್ಲ, ತನ್ನ ಬಣ್ಣ ಮತ್ತು ಎಫಿಷಿಯನ್ಸಿ ಇನ್ ಎವಲ್ಯೂಷನ್ ಸ್ವಲ್ಪ ಇದಾಗಿದೆ ನೋಡಿ. ಇನ್ನೂ ಒಂದು ಅದರ ಗೆಳೆಯ ಬಂದಿತು ಅಥವಾ ಗೆಳತಿ, ಅದಕ್ಕೆ ಸಂಬಂಧವಿಲ್ಲದ ಪಾರಿವಾಳ ಮಧ್ಯದಲ್ಲಿ ಶಾಂತಿ ಸಂಧಾನ ಮಾಡಲು ಏನೋ ಬರ್ತಾ ಇದೆ ಅನಿಸುತ್ತೆ ನೋಡಿ. ಸುಮ್ಮನೆ ಗುರಿ ಇಲ್ಲದೆ ತಿರುಗ್ತಾ ಇರುವಾಗ ಈ ಥರ ದೃಶ್ಯಗಳು ನಮಗೆ ಕಂಡುಬರ್ತವೆ. ಹಾಗೆ ಸುಮ್ಮನೆ ತಿರುಗ್ತಾ ಇದ್ದೆ. ಇದು ಕಾವೇರಿ ನದಿಯ ತಪ್ಪಲಿನಲ್ಲಿ ಇರುವಾಗ ಐ ಡೋಂಟ್ ನೋ ವೆದರ್ ದೀಸ್ ಆರ್ ಮೈಗ್ರೇಟರಿ ಬರ್ಡ್ಸ್. ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ನಲ್ಲಿ ಹಾಕಿ. ಇದ್ರ ಬಗ್ಗೆ ತಿಳಿದಿರೋರು, ಬರ್ಡ್ ವಾಚರ್ಸ್, ಪಕ್ಷಿಗಳ ಬಗ್ಗೆ ಆಸಕ್ತಿ, ತಿಳುವಳಿಕೆ ಎಲ್ಲ ಇರೋರು. ಈಗ ಸುಮಾರು ಜೂನ್ ತಿಂಗಳ ಇದು ಶುರುವಾಗಿದೆ ಮಾನ್ಸೂನು. ಜೂನ್ 15ನೇ ತಾರೀಕು ಕರೆಕ್ಟಾಗಿ ನೋಡಿ. ಇದು ಸೆಕೆಂಡ್ ಎಂಟ್ರೆಂಟ್, ಈಗ ತಾನೇ ಬಂತಲ್ಲ ಅದು. ನೋಡಿ, ಇದು ಸ್ಪಷ್ಟವಾಗಿ ಇದರ ಒಂದು ರಚನೆಯ ವಿವರ ಕಾಣಿಸ್ತದೆ. ಇದರ ಕೊಕ್ಕು, ತಲೆ, ಪುಕ್ಕ, ರೆಕ್ಕೆ, ಕಾಲುಗಳು ನೋಡಿ. ಜಾಲಪಾದಗಳನ್ನು ಕೂಡ ಸ್ವಲ್ಪ ಹೊಂದಿದೆ. ಇದು ಮಾರ್ಪಾಡಾಗಿದೆ. ಜಾಲಪಾದ ಏನಿದೆ, ನಾಟ್ ಸೋ ಮಚ್ ಜಾಲಪಾದ ನೋಡಿ. ಇದು ಒಂದು ಕ್ರೌನ್ ಬೇರೆ ಇದೆ. ಇದಕ್ಕೇನೋ ಕ್ರೌಂಡ್ ಅಂದ್ಬಿಟ್ಟು ಏನೋ ಒಂದು ಹೆಸರಿಟ್ಟಿರ್ತಾರೆ. ಐ ವಿಲ್ ಟ್ರೈ ಟು ಸರ್ಚ್. ನನಗೆ ಯಾರಾದರೂ ತಿಳಿದರೆ ಸಿಕ್ಕಿದರೆ ಹೇಳ್ತೀನಿ. ಇದರ ಹೆಸರು ಸೈಂಟಿಫಿಕಲಿ ಏನು ಹೆಸರಿಟ್ಟಿದ್ದಾರೆ. ನಮ್ಮಲ್ಲಿ ಲೋಕಲಲ್ಲಿ ನಾನು ಈ ಪಕ್ಷಿಯನ್ನು ತೋರಿಸಿ ಇದ್ರದ್ದು ಏನು ಅಂತ ಸುಮಾರು ಜನ ಕೇಳಿದೆ, ಅದು ಯಾರು ಏನೂ ಹೇಳಲಿಲ್ಲ ನೋಡಿ. ಇದು ಒಂಥರ ಬಗೆದು ಒಂಥರ ಕೋಲ್ಗುದ್ಲಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ರೀತಿಯಾದ ಒಂದು ಪಿಕಾಸಿ ಕೋಲ್ಗುದ್ಲಿ ಅಂತ ಹೇಳ್ತಾರೆ. ಆ ರೀತಿಯಾದ ಒಂದು ಕೊಕ್ಕನ್ನು ಹೊಂದಿದೆ. ಭಾಳ ಬಲಶಾಲಿಯಾದ ಕೊಕ್ಕು ಅನಿಸುತ್ತಿದೆ. ಓಕೆ ಬಂಧುಗಳೇ, ವಿಡಿಯೋ ಹೇಗೆ ಅನ್ನಿಸ್ತು, ನಿಮ್ಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಈ ಥರ ವಿಶೇಷವಾದ ಪಕ್ಷಿಗಳ ಮೇಲಿನ ಆಸಕ್ತಿ ಇತ್ತು ಅಂದರೆ ಕಮೆಂಟ್ ಮಾಡಿ. ನೋಡಿ, ಪರಸ್ಪರ ಬಳಿ ಸಾರಿದವು. ಐ ಥಿಂಕ್ ದೇ ಡೋಂಟ್ ಹ್ಯಾವ್ ಎನಿ ಅನಿಮಾಸಿಟಿ. ಸಿ ಸಚ್ ಎ ಪಿಕ್ಚರಿಸ್ಕ್. ಮತ್ತು ದೂರ ಸರಿದವರು ಅಂತ ಒಂದು ನಮ್ಮ ಕಾದಂಬರಿ ಹೆಸರಿದೆಯಂತೆ ಕನ್ನಡದಲ್ಲಿ, ಮೂವಿಂಗ್ ಅಪಾರ್ಟ್ ಫ್ರಮ್ ಈಚ್ ಅದರ್.
ನಡೆಯುವುದೊಂದಿದೆ ದಾರಿ, ನುಡಿಯುವುದೊಂದಿದೆ ದಾರಿ, ದಾರಿ ಎರಡರ ನಡುವೆ ದಟ್ಟ ಮಂಜು ಅಂತ ಕೆ.ಎಸ್. ನರಸಿಂಹ ಸ್ವಾಮಿಯವರ ಒಂದು ಕವನದ ಸಾಲು. ಎನಿವೇಸ್ ಸ್ನೇಹಿತರೆ, ದಯವಿಟ್ಟು ಕನ್ನಡ ಕರುನಾಡಿಗ ಚಾನಲ್ ಇದೆ, ಹಾಗೆ ಸುಮ್ಮನೆ ಹಾಕಿದೆ, ನಿಮಗೆ ಬೇಜಾರಾದಾಗ ನೋಡಿ ವಿಡಿಯೋ ಅಂತ. ಒಳ್ಳೆ ವಿಡಿಯೋ ಇದೆ, ನೋಡಿ. ಯುವರ್ ಟೈಮ್ ವಿಲ್ ನಾಟ್ ಬಿ ವೇಸ್ಟೆಡ್. ಖಂಡಿತವಾಗಿ ನೀವು ಇಷ್ಟಪಡ್ತೀರಾ. ನಮ್ಮ ನೆಲದ ಅನಿಸಿಕೆಗಳನ್ನು ನನಗನ್ಸಿದ್ದು ನಿಮ್ಮ ಹತ್ರ ತೋಡ್ಕೊತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇತರ ವೀಡಿಯೋಸ್ಗಳನ್ನೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹೆಚ್ಚು ಜನ ತಿಳ್ಕೊಬೇಕಿದನ್ನ ಅಂತ ನಿಮ್ಗೆ ಅನಿಸಿದರೆ ಅದನ್ನು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮಾಮೂಲಿ ನಾನು ಯಾವುದಾದ್ರು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಮಯ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದ ಬಂಧುವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.